ನಿಮ್ಗೆ ಅಡ್ಡ ಪಲ್ಯಕ್ಕೆ ಹೊರದಾಗೋದನ್ನು ಬಿಡ್ರಪ್ಪ. ನಿಮಗೆ ಮಗ ಬಂದು ಹೊರವತ್ತೇನೆ ನಾನು ಅವ್ರ ಬಂದು ನಿಮ್ಗೆ ರಿಜಿಸ್ಟ್ರೇಷನ್ದಾಗ ಏನಾರು ಬರ್ದಾರ ನಿಮ್ಮ ಬಯಲಾದಾಗ ಬಿಡ್ರಿ. ಬಸವಣ್ಣ ಅಂತ ಹಚ್ರಿ, ದಯವೇ ಧರ್ಮದ ಮೂಲ ಇವತ್ತು ಹೋಗ್ರಿ ಕಡೆ. ಅಡ್ಡ ಪಲ್ಯಕ್ಕೆ ನಿಮ್ದು ಮಾಡಿರಿ. ಜಗ ಹಾಕ್ತಿರಿ, ಆ ಕಡೆ ಟೀಕಾ ಯಾಕೆ ಮಾಡ್ತೀರಿ ಒಬ್ರಿಗೊಬ್ರು? ಅವ್ರು ಹಿಂಗೆ ಇವ್ರು ಹಂಗೆ ಅಂತ ಹೇಳಿ ಮಾಡಿ ಈ ವೀರಶೈವ ಲಿಂಗಾಯತರು ಒಂದಾಗದೇ ಇದ್ರೆ, ನಾವೆಲ್ಲ ಸನಾತನ ಧರ್ಮದ ಎಲ್ಲ ಸಮುದಾಯಗಳು ಒಂದಾಗದಿದ್ರೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶ ಉಳಿಬೇಕಾಗಿತ್ತು ಅಂದರೆ ಸನಾತನ ಧರ್ಮ ಉಳಿಬೇಕು. ನಮ್ಮ ಸಂವಿಧಾನ ಉಳಿಬೇಕಾಗಿದ್ರೆ ಸನಾತನ ಧರ್ಮ ಜೀವಂತಿದ್ರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರ್ತದ. ಇಲ್ಲಕಂದ್ರೆ ಬಾಂಗ್ಲಾದಾಗ ನೋಡ್ಲಕತ್ತಿದ್ರೆ ಏನಿತ್ತು ನಮ್ಮ ಹಿಂದುಳಿದ ಪರಿಸ್ಥಿತಿ, ಹೆಂಗೆ ನಮ್ಮ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಕತ್ತಾರ, ಹಂಗೆ ನಮ್ಮ ದೇವಸ್ಥಾನ ಕೆಡು ಹಾಕ್ಲಕತ್ತಾರ. ಕೇರಳದಾಗ ಏನದ, ಗುಡಿಯೊಳಗೆ ಗಂಟಿ ಬಾರಿಸ್ಬೇಡತ್ತಾರ. ಕಾಶ್ಮೀರ್ನಾಗ ಏನದ, ಇದನ್ನೆಲ್ಲ ವಿಚಾರ ಮಾಡೋಣ. ಜಾತಿ ಎಲೆಕ್ಷನ್ ಬರೋಣ ಬರ್ರಿ, ನಾವು ಪಂಚಮ ಸಲ ಇರ್ತಾನ್ರಿ, ಗಾಣಿಗಾರ ಇರ್ತಾನ್ರಿ, ನಮ್ಮ ಜಾತಿ ಅವ್ರಿ ನೇಮ ಜಾತಿ ಅವ. ನೀವೇನು ತಿಳ್ಕೊಂಡಿರಲ್ಲ, ಈ ಹಿಂದೂಗಳು ಏನಾರ ಅವರು ಏನಾರು 35-40% ಈ ದೇಶನಾಗ ಅವ್ರ ಜನಸಂಖ್ಯೆ ಆಯ್ತಂದ್ರೆ ಯಾವ ಪಂಚಮ ಶಾಲೆನೂ MLA ಆಗೋದಿಲ್ಲ, ಗಾಣಿಗಾರವನು ಆಗೋದಿಲ್ಲ, ರೆಡ್ಡಾರ ಆಗೋದಿಲ್ಲ. ಸುಮ್ಮನೆ ನಾಯಿ ಹೆಂಗೆ ಹೋಗಿ ಅವ್ರ ಸಾಬ್ರಿಗೆ ಮುಂದೆ ಬುಡ್ಕೋಗಿ ನಿಂತಿರ್ತಾರೆ. ಮಲ್ಯ ಚಾಲಕ್ಕೆ ಹೋಗ್ತಾರ ನಿಮ್ಗೆ. ಯಾವ ಬೇಕಾದ್ರೆ ಮುಖ್ಯಮಂತ್ರಿ ಇದ್ದಾವ ಇರಲ್ಲಕ್ಕವ, ಅವ್ರು ಒಂದು ಆದ್ರಂದ್ರೆ ನೀವೇನು ಕಿಸಿಲಾಕಾಗೋದಿಲ್ಲ. ನಿಮ್ಮ ಧರ್ಮನೂ ಉಳಿದಿಲ್ಲ, ನಿಮ್ಮ ಕ್ಯಾಮಿನೂ ಉಳಿದಿಲ್ಲ, ನಿಮ್ಮ ಭಗವ ಜೆಂಡಾನೇ ಉಳಿದಿಲ್ಲ. ಅದಕ್ಕೆ ಒಂದಾಗಬೇಕಾಗಿದೆ. ಬಸವಣ್ಣವ್ರು ಎಂದರೆ ಹಿಂದೂ ಧರ್ಮಕ್ಕೆ ಬೈದಾರಲ್ಲಿ ಮೂಢನಂಬಿಕೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ಯಾರ. ನಮ್ಮಲ್ಲಿ ಕೆಲವು ಮೂಢನಂಬಿಕೆಗಳು ಹೋಗಬೇಕು. ಜಾತಿಗಳ ನಾವು ನಡುವೆ ಕಂದಕಗಳು ಹೋಗ್ಬೇಕಂತೆ ಬಸವಣ್ಣವ್ರು ಮಾತಾಡೋದು. ಅದನ್ನ ಬಿಟ್ಟು ಏನಾರು ಹಿಂದೂ ಧರ್ಮಕ್ಕೆ ಬೈದಾರೆ ಅಂತ ಎಲ್ಲರೂ ಬೈದ? ಅಂಬೇಡ್ಕರ್ ಅವರು ಬೈದಲ್ಲ, ಬಸವಣ್ಣವರು ಬೈದಲ್ಲ. ನೀವು ಇವತ್ತಿ ಹಿಂಗೆ ಹಚ್ಕೋತೀರಿ ಇಲ್ಲ ಎಲ್ಲರೂ? ಇನ್ನು ಹಿಂಗೆ ಹಚ್ಕೋತೀರಿ ಇವತ್ತಿ? ಈಗ ಇಲ್ಲಿ ಕೊಳ್ಳಿಗೆ ಹಚ್ಕೋತೀರ, ಬೆನ್ನಿಗೆ ಹಚ್ಕೋತೀವಿ ಬಿಡು, ಅಲ್ಲಿ ಪೂಜೆ ಮಾಡಾಕೋದು. ಇದನ್ನೆಲ್ಲ ತಿಳ್ಕೊಂಡು ನೀವು ಏನಾರು ಆಚರಣೆ ಮಾಡಿ. ಧರ್ಮ ದೇಶ ಉಳಿದ್ರೆ ಮಾತ್ರ ನಮ್ಗೆ ಭವಿಷ್ಯ ಐತೆ.